ಅಮ್ಮ. ಯಾರು? ಕುಮಾರ. ನಾನು ನಿನ್ನ ಸಲುವಾಗಿ ಎಷ್ಟೊಂದು ಕಾತರಳಾಗಿರುವೆನು. ರಾತ್ರಿ ಎಲ್ಲವೂ ನಿದ್ರೆ ಇಲ್ಲ. ಬೆಳಗು ಹರಿಯುತ್ತಲೇ ದುರ್ನಿಮಿತ್ತ ಪರಂಪರೆಗಳು. ನನ್ನ ಸಮೀಪಕ್ಕೆ ಬಾಕಂದ ನನ್ನ ಭದ್ರ ಹಸ್ತದಿಂದ ನಿನ್ನ ಮಸ್ತಕವನ್ನು ಸ್ಪರ್ಶಿಸುವೆ. ಅಮ್ಮ, ಈ ದಿನ ನಾನು ಯುದ್ಧಕ್ಕೆ ಹೊರಟಿರುವೆನು. ನನಗೆ ಅನುಜ್ಞೆಯನ್ನು ಕೊಡುತ್ತಾಯಿ. ಯುದ್ಧ? ಇದೆಂತಹ ಕೆಟ್ಟ ಸುದ್ದಿ ಮಗನೇ. ಯುದ್ಧಕ್ಕೆ ನಿನಗೆ ಆಹ್ವಾನವನ್ನು ಕೊಟ್ಟವರಾರು? ಈ ಬಾಹುಗಳಲ್ಲಿ ಶಕ್ತಿ ಇರುವವರೆಗೂ ಈ ದುರ್ಯೋಧನನು ಯಾರ ಅನುಜ್ಞೆಯನ್ನು ಬೇಡುವುದಿಲ್ಲ ಮಾತಾ. ಈ ಕುರುಕ್ಷೇತ್ರ ಮಹಾ ಸಂಗ್ರಾಮದಲ್ಲಿ ನಮ್ಮ ಸಮಸ್ತ ಸೈನ್ಯವು ಸಮ್ಮಿಳಿತವಾಗಿರುವ ವಿಷಯ ತಮಗೆ ತಿಳಿಯದೆ ಮಾತಾ? ತಿಳಿದಿರುವೆನು. ಆದರೆ ಅದು ನಿನ್ನ ಧಾರ್ಮಿಕ ಪ್ರದರ್ಶನ ಪರಮಾವಧಿ ಎಂದು ಪಾಂಡವರನ್ನು ಹೆದರಿಸಲು ನೀನು ಹೂಡಿದ ಆಟವೆಂದು ಭಾವಿಸಿದ್ದೇನು. ಧರ್ಮ, ನೀತಿ ಮತ್ತು ಮನುಷ್ಯತ್ವಕ್ಕೆ ತಿಲಾಂಜಲಿಯನ್ನು ಕೊಟ್ಟು ಘೋರ ಯುದ್ಧವನ್ನು ಮಾಡುವೆಂದು ಮಾತ್ರ ನಾನು ತಿಳಿದಿರಲಿಲ್ಲ. ಯುದ್ಧವು ಕ್ಷತ್ರಿಯನ ಧರ್ಮ. ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾವಿಪ್ಲವ. ಈ ಜಗತ್ತನ್ನು ನಿರ್ಮಿಸಿದ ವಿಧಾತನು ಯುದ್ಧವನ್ನು ನಿರ್ಮಿಸಲಿಲ್ಲ. ದುಡುಕಬೇಡ ಕಂದ. ಯುದ್ಧದ ಚಿಂತೆಯನ್ನು ಬಿಡು. ಪಾಂಡವರೊಡನೆ ಸಂಧಿಗೆ ಸಮ್ಮತಿಸು. ಈ ಅಪೌರುಷವಾದ ವಾಕ್ಯಗಳನ್ನು ಕೇಳಿ ಕೇಳಿ ನಾನು ಬೇಸತ್ತಿರುವೆನು ಮಾತಾ. 100 ಜನ ವೀರಪುತ್ರರನ್ನು ಹಡೆದ ವೀರ ಮಾತೆಯು ಈ ಒಂದಲ್ಪ ಯುದ್ಧಕ್ಕೆ ಇಷ್ಟೊಂದು ಕಾತರಳಾಗುವಳೆ. ಅಮ್ಮ, ಈ ದಿನ ನಾನು ಯುದ್ಧಕ್ಕೆ ದೀಕ್ಷಾಬಂಧನಾಗಿರುವೆನು. ನನಗೆ ಅನುಜ್ಞೆಯನ್ನು ಕೊಡುತ್ತಾಯೇ? ದುಡುಕಿನಿ ಕೆಡಬೇಡ, ಕೆಡುಕನಾಶಿಸಬೇಡ. ದುಡುಕಿನಿ ಕೆಡಬೇಡ, ಕೆಡುಕನಾಶಿಸಬೇಡ. ಪಾಂಡವರೊಡನೆ ದ್ವೇಷವೆಣಿಸಬೇಡ. ಯೋಧನ ಅಮ್ಮ, ಪಾಂಡವರೊಡನೆ ದ್ವೇಷವೆಣಿಸಬೇಡ. ಗುರು ಪಾಂಡವರ ಸೋದರ ಪ್ರೇಮ. ಗುರು ಪಾಂಡವರ ಸೋದರ ಪ್ರೇಮ. ಮಾತಾ, ಗುರು ಪಾಂಡವರ ಸೋದರ ಪ್ರೇಮ. ಸಾಹಸದಿಂದಲೇ ಸಾಧಿಸದಿರೋ ಧೀರ. ಸಾಹಸದಿಂದಲೇ ಸಾಧಿಸದಿರೋ ಧೀರ. ಛಲವೇಕೆ ಕಂದ, ಛಲವೇಕೆ ಇವರ ಛಲವೇಕೆ? ಗುರು ನಂದನ. ಗುರು ನಂದನ. ಈ ಕಡು ನುಡಿಗಳನಿ ನುಡಿಯದಿರು ನೀ ಮಾತಾ. ಯೋಧನ ಈ ಕಡು ನುಡಿಗಳನಿ ನುಡಿಯದಿರು ನೀ. ಸಾಕು ನಿನ್ನ ನೀತಿ ಬೋಧ ಕೇಳೆನು. ಸಾಕು ನಿನ್ನ ನೀತಿ ಬೋಧ ಕೇಳೆನು. ಕುರುಕುಲಕ್ಕೆ ಸಮನಿಹರ ಧರೆಯೊಳಗೆ ಫಲಬೇಕೆ ಬಿಡು ಮಾತೆಯೇ. ನಿನ್ನ ಭಯದ ತೀರೇಕವ ಧೀಮಂತ ವದನೆ. ಭಯಬೇಕೆ ಬಿಡು ಮಾತೆಯೇ. ವರಗಂಧಾರ ವಂಶಜನಂದಿನಿ ಶತಸುತರ ಪಡೆದ ಮಹಾಜನನಿ ಮಾತಾ. ವರಗಂಧಾರ ವಂಶಜನಂದಿನಿ ಶತಸುತರ ಪಡೆದ ಮಹಾಜನನಿ. ವ್ಯಾಕುಲವೇಕೆ ಪಡೆದಿರು ಚಿಂತೆ ಮಾತಾ. ವ್ಯಾಕುಲವೇಗೆ ಪಡೆದಿರು ಚಿಂತೆ. ಛಲೋದಂಕ ಮಲ್ಲನ ಛಲವನು ಅರಿತು. ಛಲೋದಂಕ ಮಲ್ಲನ ಛಲವನು ಅರಿತು. ಭಯಬೇಕೆ ಅಮ್ಮ, ಭಯಬೇಕೆ? ಈ ಭಯಬೇಕೆ ಬಿಡು ಮಾತೆಯೇ. ಧರ್ಮದ ರಹಸ್ಯವನ್ನು ನೀನು ತಿಳಿಯಲಾರೆ ಕುಮಾರ. ಜನರು ಧರ್ಮದ ಸಲುವಾಗಿ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಿ ಆತ್ಮವನ್ನು ಬಲಿಗೊಡುವರು. ಧರ್ಮವು ತ್ಯಾಗದ ಪವಿತ್ರ ಸ್ಥಾನ, ಲೋಭದ ಜೀವಂತ ನರಕವಲ್ಲ. ನೀನು ಲೋಭಿಗಸ್ತನಾಗಿ ಪಾಂಡವರನ್ನು ನಾನಾ ರೀತಿಯಲ್ಲಿ ಹಿಂಸಿಸಿದೆ. ತುಂಬಿದ
ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ಮಾನಭಂಗಕ್ಕೆ ಪ್ರಯತ್ನಿಸಿದೆ. ನಿನ್ನಂತಹ ನೀಚನೂ ಧೂರ್ತನು ಧರ್ಮದ ರಹಸ್ಯವನ್ನು ತಿಳಿಯುವುದಾದರೂ ಹೇಗೆ? ಅದನ್ನು ತಿಳಿಯುವ ಇಚ್ಛೆ ನಿನಗಿದ್ದರೆ ಯುದ್ಧದ ಚಿಂತೆಯನ್ನು ಬಿಡು, ಪಾಂಡವರೊಡನೆ ಸಂಧಿಗೆ ಸಮ್ಮತಿಸು. ಪಾಂಡವರು 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 ಅವರು ಮಾಡಿದ್ದು ಧರ್ಮ ಸಮ್ಮತವೇ ಆಗಿದ್ದರೆ ಆ ಧರ್ಮಕ್ಕೆ ನನ್ನ ಶತಾಧಿಕ ಧಿಕ್ಕಾರವಿರಲಿ. ಪತ್ನಿಯ ಅಪಮಾನವನ್ನು ನೋಡುತ್ತಾ ಎದುರಲ್ಲಿ ಕೂರುವುದು ಕ್ಷಾತ್ರ ಧರ್ಮವಂತಿರಲಿ ತಾಯಿ, ಸಾಮಾನ್ಯ ಮಾನವ ಧರ್ಮವೂ ಅಲ್ಲ. ನನ್ನ ಸತಿ ಭಾನುಮತಿಗಾಗಲಿ ನನ್ನ ಅಂತಃಪುರದ ಓರ್ವ ದಾಸಿಯರಿಗಾಗಲಿ ಈ ಅಪಮಾನವಾಗಿದ್ದರೆ ನಾನೇನು ಮಾಡುತ್ತಿದ್ದೇನು ಬಲ್ಲೆಯ? ಸಮಗ್ರ ಪೃಥ್ವಿಯೇ ಪ್ರತಿಕಕ್ಷಿಯಾಗಿ ನಿಂತಿದ್ದರೂ ಸರಿಯೇ ಈ ಅಪಮಾನದ ಪ್ರತಿರೋಧವನ್ನು ಮಾಡುತ್ತಿದ್ದೆ. ಆದರೆ ಆ ಪಾಂಡವರು ಮಾಡಿದ್ದುದಾದರೂ ಏನು? ಸಾಮಾನ್ಯ ಹೇಳಿಯು ಒಪ್ಪದಂತಹ ನಿಸ್ಸಹಾಯಕವಾದಂತಹ ತಾಟಸ್ಥ್ಯ ಭಾವ. ಅದಕ್ಕೆ ಆ ಪಾಂಡವರನ್ನು ಕಂಡರೆ ನನಗಷ್ಟೊಂದು ದ್ವೇಷ ತಾಯಿ. ಅವರು ಭರತ ಕುಲದ ಕಳಂಕ ಸ್ವರೂಪರು. ಅವರನ್ನು ಸಮೂಲವಾಗಿ ನಾಶ ಮಾಡಿ ಸಂತನು ದುಷ್ಯಂತಾದಿ ಪೂರ್ವಜರ ಪುಣ್ಯ ಸ್ಮೃತಿಯನ್ನು ಈ ದುಷ್ಕೀರ್ತಿ ಕಳಂಕದಿಂದ ರಕ್ಷಿಸುವುದಕ್ಕಾಗಿಯೇ ಈ ಯುದ್ಧ. ನಾನು ಅದಕ್ಕೆ ದೀಕ್ಷಾಬಂಧನಾಗಿರುವೆನೋ, ನನಗೆ ಅನುಜ್ಞೆಯನ್ನು ಕೊಡುತ್ತಾಯೇ? ನನ್ನ ಆಶೀರ್ವಾದವನ್ನು ನೀನು ಬಯಸುವೆಯಾ ಕುಮಾರ? ಈ ಜಾತಿ ಹಿಂಸೆಗೆ ನನ್ನ ಶುಭ ಕಾಮನೆಯು ಅಷ್ಟೊಂದು ಅಗತ್ಯವೇ ನಿನಗೆ? ಪಾಪಿ, ಯಾವುದೇ ಕಾರಣಕ್ಕೂ ನನ್ನ ಆಶೀರ್ವಾದವನ್ನು ನೀನು ಹೊಂದಲಾರೆ. ಹೊರಟು ಹೋಗು ಇಲ್ಲಿಂದ. ಅಮ್ಮ, ಮಾತೃವಾಕ್ಯವನ್ನು ತಿರಸ್ಕರಿಸಿದ ಮಹಾಪಾಪವು ನನ್ನ ಬೆನ್ನಿಗೆ ಕಟ್ಟಿಟ್ಟ ಬುತ್ತಿಯಾದರೂ ಸರಿಯೇ. ಇಂದು ಆ ನನ್ನ ಶತ್ರುಗಳಾದ ಪಾಂಡವರನ್ನು ಯುದ್ಧಕ್ಕೆ ಆಹ್ವಾನಿಸಿಯೇ ಬಿಡುತ್ತೇನೆ. ನೀನು ಆಹ್ವಾನಿಸುತ್ತಿರುವುದು ನಿನ್ನ ಶತ್ರುವನ್ನಲ್ಲ, ನಿನ್ನ ಮೃತ್ಯುವನ್ನು. ಅಮ್ಮ, ಹೌದು, ಹಸ್ತಿನಾವತಿ ಬದಿಯಲ್ಲಿ ಹರಿಯುತ್ತಿರುವ ಗಂಗಾ ನದಿಯು ಕೆನ್ನೇರ ಕಾಲುವೆಯಾಗಿ ಹರಿಯಲಿರುವಳು. ಹಸ್ತಿನಾವತಿಯ ಮುತ್ತೈದರೆಲ್ಲರೂ ತಮ್ಮ ತಮ್ಮ ಮಾಂಗಲ್ಯವನ್ನು ಕೈಯಲ್ಲಿ ಹಿಡಿದು ನಿಲ್ಲುವರು. ಹಸ್ತಿನಾವತಿಯ ರತ್ನ ಸಿಂಹಾಸನವು ರಕ್ತದ ಕೋಡಿಯಲ್ಲಿ ಮುಳುಗಿ ಹೋಗಲಿರುವುದು. ಸುಯೋಧನ, ನೀನೇನು ಮಾನವನೋ ಅಥವಾ ದಾನವನೋ? ನಾನು ಮಾನವನಲ್ಲ ತಾಯಿ. ಈ ಕ್ಷಣದಿಂದ ಮಾನವ ರೂಪದ ಹೇ ಪರಮಾತ್ಮ, ತಾಯಿಯ ಹೃದಯವನ್ನದೆಂತಹ ವಿಚಿತ್ರ ವಸ್ತುವಿನಿಂದ ನಿರ್ಮಿಸಿರು. ಈತ ನನ್ನ ಪುತ್ರನು. ನನ್ನ 100 ಜನ ಮಕ್ಕಳಲ್ಲಿ ಈತನನ್ನು ಅತ್ಯಾದರದಿಂದ ಸಾಕಿದೆನು. ಆದರೆ ಈಗಿವನು ನನ್ನ ಮಾತನ್ನು ಕೇಳುತ್ತಿಲ್ಲವಲ್ಲ. ಇರಲಿ, ಸುತನನ್ನು ಆಶೀರ್ವದಿಸಿ ಕಳಿಸಬೇಕಾಗಿರುವುದು ಮಾತೆಯಾದವಳ ಕರ್ತವ್ಯ. ಕುಮಾರ, ಸುಯೋಧನ, ಬಾಕಲ್ಲ, ನನ್ನ ಮುಂದೆ ಮೊಣಕಾಲೂರಿ ಕುಳಿತುಕೋ ಮಗನೇ. ಆಗಲಿ ಮಾತಾ. ಕುಮಾರ, ಪ್ರಿಯತನಯ ಶ್ರೇಯೋವಂತನಾಗೋ, ಪ್ರಿಯತನಯ ಶ್ರೇಯೋವಂತನಾಗೋ, ಶೇಷಶಯನನೊಳು ಸುಯಿದಾನಿಯಾಗೆ, ವೀರರಣದಲ್ಲಿ ಜಯಶೀಲನಾಗೋ. ಶೇಷಶಯನನೊಳು ಸುಯಿದಾನಿಯಾಗೆ, ವೀರರಣದಳು ಜಯಶೀಲನಾಗೋ. ಜನನಿಯ ಜಯ ಘೋಷ ಕಳೆದು ಕನಸದುನಲಾಗಲಿ. ಜನನಿಯ ಜಯ ಘೋಷ ಕಳೆದು ತನುರಸದುನಲಾಗಲಿ. ಸದಾ ನಿನ್ನ ಬಾಳಲಿ. ಪ್ರಿಯತನಯ ಶ್ರೇಯೋವಂತನಾಗೋ, ಪ್ರಿಯತನಯ ಶ್ರೇಯೋವಂತನಾಗೋ, ಪ್ರಿಯತನಯ ಪ್ರಿಯತನಯ ಪ್ರಿಯತನಯ. ಸುಯೋಧನ, ಈ ಗಾಂಧಾರಿಯ ಅಗ್ನಿಮಯ ಸ್ಪರ್ಶದಿಂದ ಹುಲ್ಲು ಕಡ್ಡಿಯು ಕೂಡ ವಜ್ರ ಆಯುಧಕ್ಕಿಂತಲೂ ಕಠಿಣವಾಗುವುದು. ಹೋಗು ಮಗನೇ,
ರಣರಂಗದಲ್ಲಿ ಹೋರಾಡಿ ಜಯಶಾಲಿಯಾಗಿ ಹಿಂತಿರುಗು. ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ಜಯವಾಗಲಿ. ಯಥೋ ಧರ್ಮಸ್ತಥೋ ಜಯ, ಯಥೋ ಧರ್ಮಸ್ತಥೋ ಜಯ, ಯಥೋ ಧರ್ಮಸ್ತಥೋ ಜಯ. ಯಥೋ ಧರ್ಮಸ್ಥತೋ ಜಯ, ಯಥೋ ಧರ್ಮಸ್ಥತೋ ಜಯ, ಯಥೋ ಧರ್ಮಸ್ಥತೋ ಜಯ. ಕಾಲೋಚಿತವಾದ ಕ್ಷಾತ್ರ ಧರ್ಮಕ್ಕನುಗುಣವಾಗಿ ದೀಕ್ಷಾವಂದನಾಗಿರುವ ಈ ದುರ್ಯೋಧನನಿಗೆ ಜಯವಾಗಲೇಬೇಕು. ಸಾವಕಾಶವೇಕೆ? ಮೊಳಗಲಿ ರಣಕಹಳೆ. ದಶ ದಿಕ್ಕುಗಳಲ್ಲಿ ಗೊಡಚಿಕ್ಕುವಂತೆ ಆರ್ಭಟಿಸಲಿ ರಣಭೇರಿಗಳು. ಹಾರಾಡಲಿ ಸಾಪಲಾಂಛನ. ಇಂದಿನ ಮಂಗಳದ ಮುಂಬೆಳಕೆ ಆ ಪಾಂಡವರ ಮಂಗಳಕ್ಕೆ ಮಂದಿ. ಇಂದಿನ ಮಂಗಳದ ಮುಂಬೆಳಕೆ ಆ ಪಾಂಡವರ ಮಂಗಳಕ್ಕೆ